ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ರೋಡ್ ಶೋ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜರಗನಹಳ್ಳಿಯಿಂದ ಪ್ರಚಾರ ಸಭೆಯನ್ನು ಆರಂಭ ಮಾಡಿದ್ದಾರೆ. ಪುಟ್ಟೇನಹಳ್ಳಿಯ ಮುಖ್ಯ ರಸ್ತೆ, ವಿನಾಯಕನಗರ ಸೇರಿ ಹಲವೆಡೆ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅರಕೆರೆಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆಯನ್ನು ಕೂಗಿದ್ದಾರೆ. ಬಿಳೆಕಲ್ಲಳ್ಳಿಯ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿಯೂ ಕೂಡ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಕೂಡ ಸೌಮ್ಯ ರೆಡ್ಡಿ ಇದೇ ವೇಳೆ ಸಮರ್ಪಣೆಯನ್ನ ನಮ್ಮ ಅಭ್ಯರ್ಥಿಯಾದಂತ ಸೌಮ್ಯ ರಾಮಲಿಂಗಾರೆಡ್ಡಿಯವರಿಗೆ ಆಗ್ತಾ ಇದ್ದಾರೆ. ನಾವು ಆಚರಣೆ ಮಾಡಿದ್ದೀವಿ, ಬಹಳ ಸಂಭ್ರಮದಿಂದ ದಿನ ಆಚರಣೆ ಮಾಡಿದ್ದೀವಿ. ಸಂವಿಧಾನದ ನಿರ್ಮಾತೃ, ಸಂವಿಧಾನ ಈ ದೇಶದಲ್ಲಿ ಎಲ್ಲ ಜನರು, ಎಲ್ಲ ವರ್ಗದವರು ಇವತ್ತು ಪ್ರಳಯಕ್ಕೆ ಬದುಕಬೇಕಾದರೆ, ಬದುಕನ್ನು ಕಟ್ಟಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಬೆಳಿಗ್ಗೆ ಮನೆಯಿಂದ ಹೊರಟು ನಮ್ಮ JP ನಗರ, ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಡಾಲರ್ಸ್ ಕಾಲನಿಯಲ್ಲಿ ಒಂದು ತಿಂಡಿ ಟೈಮಲ್ಲಿ ಒಂದು ಸಭೆ ಇತ್ತು. ಎಲ್ಲ ಅಸೋಸಿಯೇಷನ್ ಎಲ್ಲರೂ ಸಹ ಬಂದಿದ್ದರು. 5 ವರ್ಷ ನಾನು ಒಬ್ಬ ಶಾಸಕಿ ಆಗಿದ್ದಾಗ ಬಹಳ ಅಲ್ಲಿ ಸಮಸ್ಯೆಗಳಿತ್ತು. ಮಳೆ ಬಂದಾಗ ಕಂಪ್ಲೀಟಾಗಿ ಫ್ಲಡ್ ಹೋಗ್ತಾ ಇತ್ತು. ಆಮೇಲೆ ಅಲ್ಲಿ ಸ್ಟವ್ ಮೋಟರ್ ಡ್ರೈನ್ ಇರ್ಬೋದು, ರಸ್ತೆ, ಪಾರ್ಕು ಎಲ್ಲ ಕಂಪ್ಲೀಟು ಅಭಿವೃದ್ಧಿ ಮಾಡಿದೆ. ಸೊ ಅವರೇ ಇನ್ಫ್ಯಾಕ್ಟ್ ಫೋನ್ ಮಾಡಿ ಒಂದು ಸಭೆ ಕರೆದು ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತು ಹೇಳಿದ್ರು. ಅದಾದಮೇಲೆ ಇಲ್ಲಿ ನಾವು ಇವತ್ತು ಕಂಪ್ಲೀಟಾಗಿ ನಾವು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೋಡ್ ರ್ಯಾಲಿ, ನಾವು ಎಲ್ಲ ಪ್ರತಿಯೊಂದು ವಾರ್ಡೂ ಕವರ್ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿದ್ದು ಜರಗನಹಳ್ಳಿ ವಾರ್ಡಲ್ಲಿ. ಅದಾದಮೇಲೆ ಅರಕೆರೆ, ಅದಾದಮೇಲೆ ಬಿಲೇಕಳ್ಳಿ, ಹುಳಿಮಾವು. ಸೊ ಇದೆಲ್ಲ ಆಲ್ಮೋಸ್ಟ್ 4 ವಾರ್ಡ್ ಮುಗೀತಲ್ಲ. ಪುಟ್ಟೇನಹಳ್ಳಿ. ಸೊ ಇದು 4ನೇ ವಾರ್ಡು. ಸೊ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ದು, ಈಗ ಹೌದು ಟೈಮ್ ಅಲ್ವಲ್ಲ. ಸೊ ಈಗ ನೀವೇ ನೋಡ್ಕೊಂಡು ಬರ್ತಿದ್ದೀರಿ. ಸೊ ಪ್ರಚಾರ ಚೆನ್ನಾಗಿ ಆಗ್ತಿದೆ. ಮೊದಲು ಆಕ್ಚುಲಿ ಇದು ಈ ಬೊಮ್ಮನಹಳ್ಳಿ ಅಂದ್ರೆ ಬಿಜೆಪಿ ಭದ್ರಕೋಟೆ ಅಂತ ಹೇಳಿ, ಆದ್ರೆ ಭದ್ರಕೋಟೆಯನ್ನು ಬ್ರೇಕ್ ಮಾಡೋದು ಪ್ರಯತ್ನ ಉಮಾಪತಿ ಗೌಡರು ಲಾಸ್ಟ್ ಟೈಮ್ ಹತ್ತತ್ರಕ್ಕೆ ಬಂದು ಮಾಡಿದ್ರು. ಇವರೆಲ್ಲರೂ ಬಲ, ಒಂದಿಷ್ಟು ಲೆಕ್ಕಾಚಾರಗಳು, ಒಂದಿಷ್ಟು ಫೇವರ್ಗಳಾಗ್ತಾ ಇದೆ. ಇದೆಷ್ಟು ಲಾಭ ಆಗ್ಬಹುದು ನಿಮ್ಮ ಪಕ್ಷಕ್ಕೆ ಅಂತ? 100% ಸರ್. ಆಕ್ಚುಲಿ ನಮ್ಮ ತಂದೆಯವರು ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಈಗ ನೀವು ನಮ್ಮ ಮುಖಂಡರನ್ನೇ ನೀವು ಕೇಳ್ಬೋದು, ಅವರೇ ಹೇಳ್ತಾರೆ. ಅವರೇ BJPಯಲ್ಲಿದ್ದರೂ ಸಹ, JDS ಅಲ್ಲಿದ್ದರೂ ಸಹ ಸಾಮಾನ್ಯ ಜನರು ಅವ್ರು ಹೇಳ್ತಿದ್ದಾರೆ, ಬಂದು ನಾವು 10 ವರ್ಷ ಹಿಂದೆ ಬಂದು ಸೀಟ್ ಕೇಳಿದ್ವಿ, ಯಾವ ಪಾರ್ಟಿ ಯಾವ ಕ್ಷೇತ್ರ ಅಂತ ಕೇಳಲಿಲ್ಲ, ಸಹಾಯ ಮಾಡಿದರು, ನಮ್ಮ ಕಷ್ಟ ಸುಖ ಭಾಗಿಯಾಗಿದ್ದರು. ಸೊ ನೀನು ಅಷ್ಟೇ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಾವು ನಿನ್ನ ಒಬ್ಬ MLA ಆಗಿ ನಾವು ನೋಡಿದ್ದೀವಿ, ಯುವಕರಿದ್ದೀರಿ, ಆಮೇಲೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ದೀರಿ. ಸೊ ಹಾಗಾಗಿ ನಮಗೆ ನಂಬಿಕೆ ಇದೆ. ಯಾಕಂದರೆ ನೀವು ಸಹ ಭಾಳ ಹೋರಾಟ ಮಾಡಿ ನೀವು ಬಂದಿರೋದು. ಹಿಂದೆನೂ ಸಹ ನಿಮ್ಮ ಆಪೋಸಿಷನಲ್ಲಿದ್ದಿರಿ, ನಮಗೂ ಸಹ ಬಹಳ ಫಂಡ್ಸ್ ಎಲ್ಲ ಕಟ್ಟಾಗಿ ಹೋಗಿತ್ತು. ಆದರೂ ನೀವು ಜಗಳ ಮಾಡಿ, ಹೋರಾಟ ಮಾಡಿ, ಕೋವಿಡ್ ಸಂದರ್ಭದಲ್ಲಿರ್ಬೋದು, ಇದು ಮಾಡಿ ಬೀದಿಗಿಳಿದು ಕುತ್ಕೊಂಡು ಪ್ರತಿಭಟನೆ ಮಾಡಿ ನ್ಯಾಯ ಸಿಗೋವರೆಗೂ ನೀವು ಬಿಡ್ತಿರಲಿಲ್ಲ. ಅದೇ ರೀತಿ ನೀವು ನಮ್ಮ ಒಬ್ಬ ಸಮರ್ಥ ಒಬ್ಬ ಸಂಸದರಾಗಿ ನೀವು ಕೆಲಸ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಆಮೇಲೆ ವಿಶೇಷವಾಗಿ ಇದು ನಮ್ಮ ಎಲೆಕ್ಷನ್ ನೋಡಿ, ಎಲ್ಲ ಮುಖಂಡರು ಇಲ್ಲಿದ್ದಾರೆ. ಇಲ್ಲಿ ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ ನೋಡಿ ಉಮಾಪತಿ ಅವರು ಇದ್ದಾರೆ, ನಮ್ಮ ಶ್ರೀನಿವಾಸ ಅಣ್ಣ ಅವರು ಇದ್ದಾರೆ, ಅದೇ ರೀತಿ ನಮ್ಮ ಲೋಕೇಶ್ ಅವರು ಇದ್ದಾರೆ, ಮಧು ಅವರು ಇದ್ದಾರೆ, ಈ ವಾರ್ಡ್ ಶ್ರೀನಿವಾಸ ಮೂರ್ತಿ ಅವರು, ಮತ್ತು MLC ರಾಮನಾರಾಯಣ ಸ್ವಾಮಿ ಅವರು ಇದ್ದಾರೆ, ಇನ್ಶರದ್ ಅವರು ಇದ್ದಾರೆ, ಮತ್ತು ಎಲ್ಲ ಆಮ್ ಆದ್ಮಿ ಪಾರ್ಟಿಯವರು ಸಹ ಇದ್ದಾರೆ. ಎಲ್ಲರೂ ಇದು ಯಾಕಂದರೆ ಒಬ್ರಿಗೆ ಕಷ್ಟ ಆಗುತ್ತೆ ಪ್ರತಿಯೊಂದು ಮನೆಗೆ ಹೋಗೋಕ್ಕೆ, ಭೇಟಿ ಮಾಡೋಕ್ಕೆ. ಸುಮಾರು ಒಂದು 2 ತಿಂಗಳಿಂದ ಮನೆಗೆ ಹೋಗಿ ಅವರೇ ಅಭ್ಯರ್ಥಿಯಾಗಿ ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ತುಂಬ ಜನ ಬಂದು, ಇದು ನನ್ನ ಎಲೆಕ್ಷನ್ನು, ನಮಗೆ ಮುಂದೆ ಅಭಿವೃದ್ಧಿ ಆಗಬೇಕು, ನಮಗೆ ಒಬ್ಬರು ನಮ್ಮ ಜೊತೆ ಸ್ಪಂದಿಸೋ ಅಂತ ಒಬ್ಬ ಅಭ್ಯರ್ಥಿ ಬೇಕು
ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಗುರು ರಾಘವೇಂದ್ರ ವಿಚಾರವಾಗಿ ನೀವು ಹಿಂದೆ ಸದನದ ಒಳಗಡೆ ಹೊರಗಡೆ ಹೋರಾಟ ಮಾಡಿದ್ರಿ. ಮೊನ್ನೆ ಅದೇ ವಿಚಾರ ಒಂದು ಸಭೆ ಆಗುತ್ತೆ, ಇಂಥರ ಸಭೆ ಆಗುತ್ತೆ. ಅಲ್ಲಿ ಸಂಸದರು ಒಂದಿಷ್ಟು ಜನ ತಳ್ಳಿದ್ರು, ಮತ್ತು ಚುನಾವಣಾಧಿಕಾರಿ ಮೇಲೂ ಕೂಡ ಒಂದಿಷ್ಟು ಅವರು ಕರ್ತವ್ಯ ಮಾಡ್ಲಿಕ್ಕೆ ಆಗಿಲ್ಲ, ನಿಭಾಯಿಸಲಿಕ್ಕೆ ಆಗಿಲ್ಲ ದೂರು ಕೊಟ್ಟಿದ್ದಾರೆ. ಏನ್ ವಿಚಾರ ಮೇಡಮ್, ಒಂದು ಏನ್ ಆರೋಪ ಅಂತ ಅವರು? ನೋಡಿ, ಗುರು ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ವಶಿಷ್ಠ ಬ್ಯಾಂಕ್ ಇರ್ಬೋದು, ಅದೇ ರೀತಿ ಬಹಳ ಕೋಆಪರೇಟಿವ್ ಬ್ಯಾಂಕ್ಸ್ ಒಂದು ದೊಡ್ಡ ಸಮಸ್ಯೆ ಹಗರಣ ಆಗಿದೆ. 2.5 ಕೋಟಿ ಗುರು ರಾಘವೇಂದ್ರ. ಅದೇ ರೀತಿ ಅದೊಂದು ದೊಡ್ಡ ಕಥೆನೇ ಇದೆ. ಸುಮಾರು ಒಂದು 5 ವರ್ಷದಿಂದ ಏನಾಗ್ತಿದೆ ಅಂತ ನಿಮಗೂ ಗೊತ್ತಿದೆ. ಆ ಪಾಪ ಠೇವಣಿಗಾರರು ನಿಜವಾಗ್ಲೂ ಎಷ್ಟು ನೊಂದುಕೊಂಡಿದ್ದಾರೆ ಅಂದರೆ, ಸುಮಾರು 200ಕ್ಕಿಂತ ಹೆಚ್ಚು ಹಿರಿಯರು, ನಾಗರಿಕರು ಎಲ್ಲ ಸತ್ತೋಗಿದ್ದಾರೆ. ಈಗ ನಾನು ಮೊದಲನೇ ಜನಪ್ರತಿನಿಧಿ ಅಸೆಂಬ್ಲಿಯಲ್ಲಿ ನಾನು ಪ್ರಶ್ನೆ ಕೇಳಿದವಳು. ಈಗ ಸಿಟ್ಟಿಂಗ್ MP ಮತ್ತು ಆ ಭಾಗದ ಶಾಸಕರು ನಿಜವಾಗ್ಲೂ ಆಶ್ವಾಸನೆಗಳು ಕೊಟ್ಟು ನಾನು ಎಲ್ಲ ಸೆಟ್ರೈಟ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿರೋದು ತಪ್ಪು. ಯಾಕಂದರೆ ನಮ್ಮ ಸರ್ಕಾರ ಇರಲಿಲ್ಲ, ಆಗ ಆಪೋಸಿಷನಲ್ಲಿ BJP ಸರ್ಕಾರ ಇತ್ತು. ಆಗ ನಾವೇ ಇನ್ಫ್ಯಾಕ್ಟ್ ನಮ್ಮ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಆಗ SD ಸೋಮಶೇಖರ್ ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ದಯವಿಟ್ಟು ಇದು CBI ಕೊಡಿ, ಯಾರ್ಯಾರು ಇದ್ರ ಹಿಂದೆ ಯಾರ್ಯಾರು ದುಡ್ಡು ಹೊಡೆದಿದ್ದಾರೋ ಅದು ಹೆಸರು ಬರಲಿ. ಯಾಕೆ ಈ ರೀತಿ ಕೆಲವರು ರಕ್ಷಣೆ ಕೊಡ್ತಿದ್ದಾರೆ, ಭಾಳ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ರೀತಿ ಬಂದು ಸುಳ್ಳು ಹೇಳಿ ಆ ಠೇವಣಿಗಾರನ ಮೋಸ ಮಾಡಿ ಮತ್ತೊಮ್ಮೆ ಅವ್ರನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಜನರು ನಿಜವಾಗ್ಲೂ ಪಾಪ ಹಿರಿಯರು, ವಯಸ್ಸಾಗಿರೋರಿಗೆಲ್ಲ ಈ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ನಿಜವಾಗ್ಲೂ ಆ ದೇವರಾಗಿರಲಿ ಜನರಾಗಿರ್ಲಿ ಕ್ಷಮಿಸಲ್ಲ. ಈಗ ನಿಜವಾಗ್ಲೂ ಈಗ 26ನೇ ತಾರೀಕು ಜನರು ಆ ಗುರು ರಾಘವೇಂದ್ರ ಬ್ಯಾಂಕು, ಆ ಠೇವಣಿಗಾರರು ಮತ್ತು ವಿಶೇಷವಾಗಿ ಮಹಿಳೆಯರು ಪಾಠ ಕಲಿಸ್ತಾರೆ. ಇದು ಒಬ್ಬರಲ್ಲ, ಪ್ರತಿಯೊಬ್ಬ ಹಿರಿಯ ನಾಗರಿಕರ ಮೇಲೆ, ಮಹಿಳೆಯರ ಮೇಲೆ ಆಗಿರುವಂಥ ಇದು ಅತ್ಯಾಚಾರ.